ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಭಾಗ್ಯಲಕ್ಷ್ಮಿ ಸಂಚಿಕೆ ಲಿಟ್ರಲಿ ಮನಸ್ಸನ್ನ ಕದಿಯುವಷ್ಟು ಇಮೋಷನಲ್ ಆಗಿದೆ. ಒಂದು ಹೆಣ್ಣಿನ ಆತ್ಮಗೌರವ, ಅವಳ ಸಹನೆ, ಅವಳ ನೋವು ಇವೆಲ್ಲವೂ ಒಂದೇ ಸನ್ನಿವೇಶದಲ್ಲಿ ಸ್ಫೋಟ ಆಗೋ ಕ್ಷಣವನ್ನ ನಾವು ನೋಡ್ತೀವಿ. ಒಂದು ಪ್ರಶ್ನೆ ನಿಮ್ಗೆ, ನಂಬಿಕೆಯನ್ನ ಮೋಸ ಮಾಡಿದವನಿಗೆ ಮತ್ತೆ ಅವಕಾಶ ಕೊಡೋದು ಸರಿಯೇ? ಇದೇ ಪ್ರಶ್ನೆಗೆ ಇವತ್ತು ಭಾಗ್ಯ ತನ್ನ ಜೀವನದಿಂದ ಉತ್ತರ ಕೊಡ್ತಾಳೆ. ಸಂಚಿಕೆ ಶುರುವಾಗೋದೇ ಮದುವೆ ಮಂಟಪದ ಸನ್ನಿವೇಶದಿಂದ. ತಾಂಡವ ಹಸೆಮಣೆಯಲ್ಲಿ ಕೂತ್ಕೊಂಡು ತನ್ನೊಳಗೆ ಖುಷಿಯಿಂದ ಕುದಿಯುತ್ತಾ ಇರ್ತಾನೆ. ಹೊರಗೆ ನೋಡೋದಿಕ್ಕೆ ಅವನು ಸರಿಯಾಗಿ ಬದಲಾಗಿದವನಂತೆ ಕಾಣಿಸ್ತಾನೆ. ಆದ್ರೆ ಒಳಗೇನ್ ನಡೀತಿದೆ ಗೊತ್ತಾ? ಅವನ ಮನಸ್ಸು ಪ್ರತೀಕಾರದಿಂದ ತುಂಬಿರುತ್ತೆ. ಪುರೋಹಿತರು ಮುಹೂರ್ತಕ್ಕೆ ಟೈಮ್ ಆಗ್ತಾ ಇದೆ, ಹುಡುಗಿಯನ್ನ ಕರ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಆ ಕ್ಷಣದಿಂದಲೇ ಟೆನ್ಷನ್ ಬಿಲ್ಡ್ ಆಗೋದು ಶುರುವಾಗುತ್ತೆ. ತನ್ವಿ ಒಳಗ್ಹೋಗಿ ಭಾಗ್ಯನ ಕರೆದುಕೊಳ್ಳಕ್ ಬಂದಾಗ ಕುಸುಮ ಅವರ ಮಾತುಗಳು ಒಂದು ತಾಯಿ ಮನಸ್ಸಿನ ಭಯವನ್ನ ತೋರಿಸ್ತಾವೆ. ಅವನು ಬದಲಾಗಿಲ್ಲ ಅನ್ನೋ ಅನುಮಾನ ಅವಳನ್ನು ಬಿಡಲ್ಲ. ಆದ್ರೆ ಇನ್ನೊಬ್ಳು ಪೂಜಾ ನಂಬಿಕೆಯಿಂದ ಮಾತನಾಡ್ತಾಳೆ. ಇಲ್ಲಿ ಡೈರೆಕ್ಟರ್ ತುಂಬಾ ಚೆನ್ನಾಗಿ ಒಂದು ಕಾಂಟ್ರಾಸ್ಟ್ ತೋರಿಸಿದ್ದಾರೆ. ಒಂದು ಕಡೆ ಅನುಮಾನ, ಇನ್ನೊಂದು ಕಡೆ ನಂಬಿಕೆ. ಇದೇ ಜೀವನದಲ್ಲೂ ಆಗತ್ತೆ ಅಲ್ವಾ? ಉದಾಹರಣೆಗೆ, ನಮ್ಮ ಜೀವನದಲ್ಲೂ ಕೆಲವರು ಇವನು ಬದಲಾಗಲ್ಲ ಅಂತ ಹೇಳ್ತಾರೆ, ಇನ್ನೊಬ್ರು ಅವನು ಈಗ ಒಳ್ಳೆಯವನು ಅಂತ ನಂಬ್ತಾರೆ. ಆದ್ರೆ ಸತ್ಯ ಏನು ಅಂತ ಗೊತ್ತಾಗೋದು ಕಾಲವೇ. ಭಾಗ್ಯ ಮಂಟಪಕ್ಕೆ ಬರ್ತಾಳೆ. ಎಲ್ಲರ ಮುಖದಲ್ಲಿ ಸಂತೋಷ. ಆದ್ರೆ ತಾಂಡವ ಮಾತ್ರ ಅವಳನ್ನ ನೋಡ್ಕೊಂಡು ಒಳಗೆ ಕಹಿ ನಗುತ್ತಾನೆ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ನಿನ್ನ ಜೀವನ ನರಕ ಆಗುತ್ತೆ ಅನ್ನೋ ಯೋಚನೆ ಅವನ ಮನಸ್ಸಿನಲ್ಲಿ ಓಡುತ್ತಿರುತ್ತೆ. ಇಲ್ಲಿ ಒಂದು ಸಣ್ಣ ಸೀನ್, ಕುಂಕುಮ ಇಡುವ ಸಂದರ್ಭ ಬಹಳ ಪವರ್ಫುಲ್ ಆಗಿದೆ. ತಾಂಡವ ಕುಂಕುಮ ಇಡಕ್ ಹೋಗ್ತಾನೆ, ಆದ್ರೆ ಭಾಗ್ಯ ಅವನ ಕೈ ತಡಿಸ್ತಾಳೆ. ಇದು ಚಿಕ್ಕ ಆಕ್ಷನ್ ಅನ್ನಿಸ್ಬಹುದು, ಆದ್ರೆ ಇದರ ಅರ್ಥ ತುಂಬಾ ದೊಡ್ಡದು. ನಿನ್ನ ನಾಟಕ ನನಗೆ ಗೊತ್ತಿದೆ ಅನ್ನೋ ಸೈಲೆಂಟ್ ವಾರ್ನಿಂಗ್ ಅದು. ಆಮೇಲೆ ಬರುತ್ತೆ ಈ ಸಂಚಿಕೆಯ ಹಾರ್ಟ್, ಫ್ಲಾಶ್ ಬ್ಯಾಕ್. ಭಾಗ್ಯ ಹೇಗೆ ಸತ್ಯ ಗೊತ್ತಾಯಿತು ಅನ್ನೋದನ್ನ ನಾವು ನೋಡ್ತೀವಿ. ತಾಂಡವ ಮತ್ತು ಶ್ರೇಷ್ಠ ಮಾತಾಡೋ ಸೀನ್ ಲಿಟ್ರಲಿ ಶಾಕಿಂಗ್. ಅವನು ಸ್ಪಷ್ಟವಾಗಿ ಹೇಳ್ತಾನೆ, ಈ ಮದುವೆ ಪ್ರೀತಿಯಲ್ಲ, ಪ್ರತೀಕಾರ. ಈ ಮಾತು ಕೇಳಿದಾಗ ಭಾಗ್ಯನ ಹೃದಯ ಒಡೆದು ಹೋಗುತ್ತೆ. ಆದ್ರೆ ಅವಳಲ್ಲಿ ಅಳೋದಿಲ್ಲ, ಬದಲಾಗಿ ಸ್ಟ್ರಾಂಗ್ ಆಗ್ತಾಳೆ. ಇದೇ ಇವತ್ತು ಎಪಿಸೋಡ್ನ ಬಿಗ್ಗೆಸ್ಟ್ ಮೆಸೇಜ್. ಉದಾಹರಣೆ ಕೊಡ್ತೀನಿ. ಒಬ್ರು ನಮ್ಮನ್ನ ಮೋಸ ಮಾಡಿದ್ರೆ ನಾವು ಎರಡು ದಾರಿ ಇರುತ್ತೆ. ಅಳುತ್ತಾ ಕುಳಿತುಕೊಳ್ಳೋದು, ಸತ್ಯ ಹೊರಗೆ ತಂದು ನ್ಯಾಯ ಕೊಡಿಸೋದು. ಭಾಗ್ಯ ಎರಡನೇ ದಾರಿಯನ್ನ ಆಯ್ಕೆ ಮಾಡ್ತಾಳೆ. ಅವಳು ವಿಡಿಯೋ ಪ್ರೂಫ್ ಕಲೆಕ್ಟ್ ಮಾಡ್ತಾಳೆ, ಆದಿ ಹತ್ರ ಹೋಗಿ ಸಹಾಯ ಕೇಳ್ತಾಳೆ. ಇಲ್ಲಿ ಫ್ರೆಂಡ್ಶಿಪ್, ಟ್ರಸ್ಟ್, ಸಪೋರ್ಟ್ ಇವುಗಳನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಆದಿ ಕೂಡ ಹೇಳ್ತಾನೆ, ನಾನು ನಿನ್ನ ಜೊತೆ ಇದ್ದೀನಿ ಅಂತ. ಈ ಒಂದು ಲೈನ್ ಸಾಕು ಯಾರಿಗಾದ್ರೂ ಲೈಫ್ ಚೇಂಜ್ ಆಗೋಕೆ. ಮತ್ತೆ ಪ್ರೆಸೆಂಟ್ಗೆ ಬರೋಣ. ಮುಹೂರ್ತದ ಕ್ಷಣ. ತಾಳಿ ಕಟ್ಟೋಕೆ ತಾಂಡವ ಮುಂದೆ ಬರ್ತಾನೆ. ಎಲ್ಲರೂ ಉಸಿರಿಟ್ಕೊಂಡು ನೋಡ್ತಾರೆ. ಆದ್ರೆ ಬೂಮ್! ಭಾಗ್ಯ ಏಕಾಏಕಿ ಎದ್ದು ತಾಳಿಯನ್ನ ಕಿತ್ತು ಎಸ್ದು ಬಿಡ್ತಾರೆ. ಆ ಕ್ಷಣ ಲಿಟ್ರಲಿ ಗೂಸ್ ಬಂಪ್ಸ್. ಅವಳು ಹೇಳೋ ಮಾತುಗಳು, ನಿಮ್ಮ ಮುಖವಾಡ ನನಗೆ ಗೊತ್ತಾಗಿದೆ. ಅವಳು ವಿಡಿಯೋ ತೋರಿಸ್ತಾಳೆ. ಎಲ್ಲರೂ ಶಾಕ್ ಆಗ್ತಾರೆ. ತಾಂಡವ ತಲೆ ಕೆಳಗಡೆ ಹಾಕ್ತಾನೆ. ಇದು ಕೇವಲ ಒಂದು ಸೀನಲ್ಲ, ಇದು ಒಂದು ಹೆಣ್ಣಿನ ಗೆಲುವು, ಒಂದು ಮೋಸದ ಸೋಲು, ಒಂದು ಸತ್ಯದ ವಿಜಯ. ಈ ಎಪಿಸೋಡ್ ನಮಗೊಂದು ದೊಡ್ಡ ಲೆಸನ್ ಕೊಡುತ್ತೆ. ಯಾರನ್ನೂ ಅಂಧವಾಗಿ ನಂಬಬಾರದು, ಆದ್ರ ಸತ್ಯ ಗುಟ್ಟಾದ್ಮೇಲೆ ಮೌನವಾಗಿರಬಾರ್ದು. ಭಾಗ್ಯನ ಪಾತ್ರ ಇವತ್ತು ಲಿಟ್ರಲಿ ಇನ್ಸ್ಪಿರೇಷನ್ ಆಗಿದೆ. 100%. ಅವಳು ತೋರಿಸಿದ ಧೈರ್ಯ ಪ್ರತಿಯೊಬ್ಬರಿಗೂ ಒಂದು ಎಕ್ಸಾಂಪಲ್. ಇವತ್ತಿನ ಸಂಚಿಕೆ ನಿಮಗೆ ಇಷ್ಟ ಆಯ್ತಾ? ಇನ್ನೂ ಇಂತಹ ಡೀಟೇಲ್ಡ್ ಎಕ್ಸ್ಪ್ಲನೇಷನ್, ಇಮೋಷನಲ್ ಅನಾಲಿಸಿಸ್ ಬೇಕಂದ್ರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಕಾಮೆಂಟ್ನಲ್ಲಿ ಹೇಳಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೇನಾಗುತ್ತೆ ಅನ್ನೋದನ್ನ ನೋಡಕ್ಕೆ ಮತ್ತೆ ಸಿಗೋಣ.